ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಂಕಷ್ಟ ಈಗ ಒದಗಿ ಬಂದಿದೆ. ಈ ಸಂಕಷ್ಟ ಇನ್ಯಾವ ರೀತಿಯಲ್ಲಿ ತಂದಿಡುತ್ತೋ ಗೊತ್ತಿಲ್ಲ. ಈಗ ಒಂದ್ ಕಡೆಗೆ ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ, ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ಆಗಿರುವಂತ ಬೆಳವಣಿಗೆ ಕೂಡ ನಿಮ್ಮ ಮುಂದೆ ಇಡಬೇಕು. ಕೋರ್ಟ್ನಲ್ಲಿ ಆಗಿರುವಂತ ಬೆಳವಣಿಗೆ ಮತ್ತೊಂದು ಸಂಕಷ್ಟವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಂದಿಡ್ತಾ ಇದೆ. ಏನು ಹೊಸ ಅರ್ಜಿಯನ್ನ ಈಗ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಅರ್ಜಿ ಈಗ ಮುಖ್ಯಮಂತ್ರಿಗಳಿಗೆ ಬಹುದೊಡ್ಡದಾಗಿ ಕಂಟಕವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಸಂಪುಟದಲ್ಲಿ ತೆಗೆದುಕೊಂಡಂತ ನಿರ್ಣಯಕ್ಕೂ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಒಂದಿಷ್ಟು ತಾಳೆ ಆಗ್ತಾ ಇದೆ. ಕಾರಣ ಡಿಫೆನ್ಸ್ ಮೋಡ್ ಅಲ್ಲಿ ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಳ್ತು. ಸ್ವಯಂ ಪ್ರೇರಿತವಾಗಿ ಸಿಬಿಐ ಯಾವುದೇ ಕಾರಣಕ್ಕೂ ಕೂಡ ದಾಳಿಯನ್ನ ಮಾಡೋ ಹಾಗಿಲ್ಲ ಅಂತೇಳಿ. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್. A1 ಆಗಿ ಸಿಎಂ ಸಿದ್ದರಾಮಯ್ಯ, A2 ಆಗಿ ಅವರ ಪತ್ನಿ ಇದ್ದಾರೆ ಪಾರ್ವತಿ ಅವರು, A3 ಆಗಿ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಮುಖ್ಯಮಂತ್ರಿಗಳ ಬಾಮೈದ. ಆರೋಪಿ 4 ಆಗಿ ಭೂಮಾಲೀಕ ಎನ್ನಲಾದಂತ ದೇವರಾಜು ಇರೋದು. ಒಟ್ಟು ಈಗ 4 ಆರೋಪಿಗಳನ್ನ ಇದರಲ್ಲಿ ಹಾಕಿದರೆ, ಜೊತೆಗೆ ಇತರೆ ಅಂತ ಸೇರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಈಗ ಮೊದಲನೇ ಆರೋಪಿ ಮೂಡಾ ಕೇಸ್ನಲ್ಲಿ. ಅವ್ರ ಮೇಲೆ ಇರುವಂತಹ ಸೆಕ್ಷನ್ಸ್ಗಳನ್ನ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀವಿ, ಏನೆಲ್ಲ ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳಿ. ಮೊದಲನೇ ಆರೋಪಿ ಈಗ ಮುಖ್ಯಮಂತ್ರಿಯಾಗಿ ನಿಂತುಕೊಳ್ಳುತ್ತಾ ಇದ್ದಾರೆ. ಅವರ ಪತ್ನಿ ಪಾರ್ವತಮ್ಮ ಅವರು ಎರಡನೇ ಆರೋಪಿಯಾಗಿ ನಿಂತುಕೊಳ್ಳುತ್ತಾ ಇದ್ದಾರೆ. ಲೋಕಾಯುಕ್ತ ಎಫ್ಐಆರ್ ದಾಖಲು ಮಾಡಿದೆ ಮೈಸೂರು ಲೋಕಾಯುಕ್ತದಲ್ಲಿ. ಮೂರನೇ ಆರೋಪಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಮುಖ್ಯಮಂತ್ರಿಗಳ ಬಾಮೈದ. ಇವರೇ 3 ಎಕರೆ 16 ಗುಂಟೆಯನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿರುವಂಥ ಜಾಗ. ಅದು ಯಾರಿಂದ ಪಡ್ಕೊಂಡ್ರು ಅಂತಂದ್ರೆ ಅವರು ದೇವರಾಜು ಅವರಿಂದ ಖರೀದಿ ಮಾಡಿದ್ರು ಅಂತ ಹೇಳಿ. ಹಾಗಾಗಿ 4ನೇ ಆರೋಪಿಯಾಗಿ ಈಗ ದೇವರಾಜು ಅವರನ್ನ ನಿಲ್ಲಿಸಲಾಗಿದೆ. ಈ ದೇವರಾಜು ಮೇಲೆಯೂ ಕೂಡ ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳು ಕೂಡ ಇವೆ.